ಎಲ್ರಿಗೂ ನಮಸ್ಕಾರ. ಇವತ್ತು ಮ್ಯಾಚ್ ನಂಬರ್ 16 LSG ಮತ್ತು ಮುಂಬೈ ಇಂಡಿಯನ್ಸ್. ಸೊ ಪ್ರೀ ಮ್ಯಾಚ್ ಅನಾಲಿಸಿಸ್ ಮಾಡೋಣ ಅಂತ ಬಂದಿದ್ದೀನಿ ಇವತ್ತು. LSG ಮತ್ತು ಮುಂಬೈ ಇಂಡಿಯನ್ಸ್ ಮ್ಯಾಚ್ ನಂಬರ್ 16 ಮ್ಯಾಚು ಲಕ್ನೋವಲ್ಲಿ ನಡೆಯುತ್ತೆ. ಎರಡೂ ತಂಡಗಳು ಈಗ ಮಿಡ್ಲ್ ಆಫ್ ದ IPL ಸೆಂಟರ್ ಆಫ್ ದ ಟೇಬಲ್ ಇದ್ದಾರೆ. ಮುಂಬೈ ಇಂಡಿಯನ್ಸ್ ನಂಬರ್ 6 ಆನ್ ದ ಟೇಬಲ್, LSG 7th ಆನ್ ದ ಟೇಬಲ್. ಮುಂಬೈ ಇಂಡಿಯನ್ಸ್ ರನ್ ರೇಟ್ 0.309 ಇದೆ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ದು 1.159 ಇದೆ, 0.159 ಇದೆ. ಸೊ ಹಂಗಂದರೆ ಎರಡೂ ತಂಡಗಳು ಬ್ಯಾಟಿಂಗಲ್ಲಿ ಸ್ಟ್ರಗಲ್ ಮಾಡ್ತಿದ್ದಾವೆ. 3 ಮ್ಯಾಚ್ ಆಡಿ 1 ಮ್ಯಾಚ್ ಗೆದ್ದು 2 ಮ್ಯಾಚ್ ಸೋತಿದ್ದಾರೆ. ಸೊ ಮುಂಬೈ ಟ್ರಾವೆಲ್ ಮಾಡ್ತಿದೆ, ಲಕ್ನೋಗೆ ಹೋಮ್ ಗ್ರೌಂಡ್, ಅಡ್ವಾಂಟೇಜ್ ಲಕ್ನೋ ಅಂತ ಹೇಳ್ಬೋದಾ. ಮುಂಬೈ ಆಲ್ರೆಡಿ ಯಾವಾಗಲೂ ಚೆನ್ನಾಗಿ ಮಾಡಿದ್ದಾರೆ ಟ್ರಾವೆಲ್ ಮಾಡಿದಾಗ. ಇಲ್ಲಿರೋ ಸಮಸ್ಯೆ ಏನಂದರೆ ಮುಂಬೈಗೆ ಬ್ಯಾಟಿಂಗ್ ಪ್ರಾಬ್ಲಮ್ ಇದೆ, ಲಕ್ನೋ ಸೂಪರ್ ಜೈಂಟ್ಸ್ಗೂ ಬ್ಯಾಟಿಂಗ್ ಪ್ರಾಬ್ಲಮ್ ಇದೆ. ಮೋಸ್ಟ್ ಆಫ್ ದ ಟೀಮ್ಸ್ ಈ IPL ನೋಡಿದ್ರೆ ಬ್ಯಾಟಿಂಗಲ್ಲಿ ಸ್ಟ್ರಗಲ್ ಆಗಿರೋದನ್ನ ನಾವು ನೋಡ್ತಿದ್ದೀವಿ ಸ್ಟಾರ್ಟಿಂಗಲ್ಲಿ. ಪ್ರಾಬಬ್ಲಿ ಕೆಲವೊಂದು ಬ್ಯಾಟ್ಸ್ಮನ್ಗಳಿಗೆ ಫಾರ್ಮ್ ಕಂಡುಕೊಳ್ಳೋ ಸ್ಥಿತಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಮಿಡ್ಲ್ ಆಫ್ ದ IPL ಇರೋದ್ರಿಂದ ಆಲ್ರೆಡಿ ಟೀಮ್ಗಳ ಪ್ರೆಷರ್ ಸ್ಟಾರ್ಟ್ ಆಗಿದೆ. ಓನರ್ಸು ಹತ್ರ ಬಂದು ಟೀಮ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಂಗಾಗಿ ಕಾರ್ಪೊರೇಟ್ ಪ್ರೆಷರ್ ಆಬ್ವಿಯಸ್ಲಿ ಇದ್ದಿದ್ದೆ, ಡೆಲಿವರಿ ಪ್ರೆಷರ್. ಸೊ ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ರೋಹಿತ್ ಶರ್ಮಾ ಬ್ಯಾಟಿಂದ ರನ್ ಬಂದಿಲ್ಲ, ಮುಂಬೈ ಇಂಡಿಯನ್ಸ್ ತುಂಬ ಜನ ಬ್ಯಾಟ್ಸಿಂದ ರನ್ ಬಂದಿಲ್ಲ. ಹಾಗೆ ಇಂಪ್ಯಾಕ್ಟ್ ಪ್ಲೇಯರಾಗಿ ಆಡ್ತಾರೆ ರೋಹಿತ್ ಶರ್ಮಾ. ಫೀಲ್ಡಿಂಗ್ ಮಾಡ್ದಲೇ ಡೈರೆಕ್ಟಾಗಿ ಬಂದು ಬ್ಯಾಟಿಂಗ್ ಆಡ್ಬೋದಾ, ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಓಕೆ, ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೆ ಕಾಯ್ದಿದ್ದು ಮತ್ತೆ ಬಂದು ಬ್ಯಾಟಿಂಗ್ ಆಡ್ಬೋದಾ, ಎಕ್ಸ್ಪೆರಿಮೆಂಟ್ ಹೆಂಗಿರುತ್ತೆ ಗೊತ್ತಿಲ್ಲ. ರಿಷಬ್ ಪಂತ್ ಕ್ರಿಕೆಟ್ ತುಂಬ ದಿನದಿಂದ ಆಡಿಲ್ಲ, ಕಾಂಪಿಟೇಟಿವ್ ಕ್ರಿಕೆಟ್ 3 ಮ್ಯಾಚ್ ಆಡಿದ್ದಾರೆ. ಆಸ್ಟ್ರೇಲಿಯಾ ಟೆಸ್ಟ್ ಸೀರೀಸ್ ಮುಗಿದ್ಮೇಲೆ ತುಂಬ ಸಲ ಬೆಂಚ್ ಮೇಲೆ ಕೂತಿದ್ದೆ ಹೆಚ್ಚು. ಸೊ ಹೆಂಗೆ ಹೊಂದ್ಕೋತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ನೋಡೋಣ ನಾಳೆ ಮ್ಯಾಚಲ್ಲಿ ಹೆಂಗಿರುತ್ತೆ ಅಂತ. ಈ ಎರಡೂ ತಂಡಗಳು ಮುಖಾಮುಖಿ ಆದಾಗ LSG IPLಗೆ ಬಂದಾಗಿಂದ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಲೇ ಹೇಳಬೇಕು. 5 ಮ್ಯಾಚ್ ಗೆದ್ದಿದ್ದಾರೆ ಮುಂಬೈ ಮೇಲೆ. ಇಟ್ಸ್ ನಾಟ್ ಈಸಿ. ಮುಂಬೈ ಇಂಡಿಯನ್ಸ್ ಯಾವಾಗಲೂ ಒಂದು ಸ್ಟ್ರಾಂಗ್ ಟೀಮ್. ನೋಡೋಕೆ ಹೋದರೆ ಮುಂಬೈ ಇಂಡಿಯನ್ಸ್ ಬೌಲಿಂಗ್ ಅಟ್ಯಾಕ್ ತುಂಬ ಚೆನ್ನಾಗಿದೆ. ಬಟ್ ಈ ವರ್ಷ ನೋಡಿದ್ರೆ ಮುಂಚೆ ಇದ್ದ ಥರ ಬೌಲಿಂಗ್ ಇಲ್ಲ ಅಂತಲೇ ಹೇಳಬೇಕು. ಮಲಿಂಗ ಇದ್ದರು, ಬಟ್ ಇವಾಗಿಲ್ಲ. ಆದರೂ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ರಿಷಬ್ ಪಂತ್ ಅವ್ರು ಬರೀ 17 ರನ್ ನೋಡಿದ್ದಾರೆ. ಸೊ ನೋಡಬೇಕು ಇನ್ಮೇಲೆ ಪರ್ಫಾರ್ಮ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಅಂತೂ ಇದ್ದೇ ಇದೆ ಟೀಮಿಂದ. ಹೇಳ್ದಂಗೆ ಬ್ಯಾಟಿಂಗ್ ಕನ್ಸರ್ನ್ಸು LSG ಸೈಡಲ್ಲಿ ನೋಡಬೇಕಂದ್ರೆ ಬದೋನಿ ಅವ್ರನ್ನ ರಿಟೈನ್ ಮಾಡಿದ್ದಾರೆ. ರಿಟೈನ್ ಮಾಡಿ ಅವರು ಬರೀ 50 ರನ್ ನೋಡಿದ್ದಾರೆ. ಅವ್ರ ಮೇಲೆ ಪ್ರೆಷರ್ ಇರುತ್ತೆ, ಅನ್ಕ್ಯಾಪ್ಡ್ ಇಂಡಿಯನ್ ಪ್ಲೇಯರ್. ಸೊ ರಿಟೈನ್ ಮಾಡಿದ್ರೆ ತುಂಬ ಪ್ರೆಷರ್ ಇದ್ದಿದ್ದೆ. LSGನಲ್ಲಿ ರಿಟೈನ್ ಮಾಡಿದ್ದಾರೆ ಅಂದರೆ ಎಲ್ಲರಿಗೂ ಗೊತ್ತಿರೋದೇ ಪ್ರೆಷರ್ ಇದ್ದಿದ್ದೆ ಅಂತ. ಮಾರ್ಕ್ರಮ್ ಯಾವಾಗಲೂ ಸ್ಲೋ ಆಗಿ ಸ್ಟಾರ್ಟ್ ಮಾಡಿದ್ರೆ ಏನು ಮಾಡ್ತಾರೆ ಅಂತ ನೋಡಬೇಕು. ಫ್ರೀಯಾಗಿ ಆಡೋಕ್ಕೆ ಪ್ಲ್ಯಾನ್ ಮಾಡ್ತಾರೆ. ರಿಷಬ್ ಪಂತ್ ಅವ್ರು ರನ್ ನೋಡಿದ್ರೆ ಟಾಪ್ ಆರ್ಡ್ರಲ್ಲಿ ಮತ್ತು ಮಿಡ್ಲ್ ಆರ್ಡ್ರಿಗೆ ಸೆಂಟ್ರಲ್ಲಿ ಸ್ವಲ್ಪ ರನ್ ರೇಟ್ ನೋಡ್ಕೊಳಂಗೆ ಆಗುತ್ತೆ. ಪವರ್ ಪ್ಲೇ ಮುಗಿದ್ಮೇಲೆ 12, 13, 14 ಓವರ್ಸ್ ತನಕ ಅವ್ರು ರಿಷಬ್ ಪಂತ್ ಅವ್ರು ಇದ್ದರೆ ಸ್ಕ್ರೀಸಲ್ಲಿ ರನ್ ಸ್ವಲ್ಪ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ LSGಗೆ ಕ್ರೂಷಿಯಲ್ ಅವರು ಬ್ಯಾಟಿಂಗ್. ಮುಂಬೈ ಇಂಡಿಯನ್ಸ್ ಹೇಳಿ ರೋಹಿತ್ ಶರ್ಮಾ ಅವ್ರು ರನ್ ಬಂದಿಲ್ಲ. ಸೂರ್ಯ ಚೆನ್ನಾಗಿ ಕಾಣಿಸಿದ್ದಾರೆ ಲಾಸ್ಟ್ ಮ್ಯಾಚ್, ಬಟ್ ಇನ್ನೂ ಆಡಬೇಕು. ರಿಕಲ್ಟನ್ ಅವರು 50 ಹೊಡೆದಿದ್ದಾರೆ. ಟೀಮ್ ಚೆನ್ನಾಗಿದ್ದಾವೆ ಎರಡೂ, ಬಟ್ ಬ್ಯಾಟಿಂಗಲ್ಲಿ ಇಂಪ್ರೂವ್ ಆಗಲೇಬೇಕಂತ ಎಕ್ಸ್ಪೆಕ್ಟೇಷನ್ ಇದ್ದಿದ್ದೆ. ಟೀಮ್ ಇಂಜುರಿ ನ್ಯೂಸ್ ಪ್ರಾಬಬ್ಲಿ LSGಗೆ ಆಕಾಶ್ದೀಪ್ ಬರ್ಬೋದು. ಮುಂಬೈ ಇಂಡಿಯನ್ಸ್ಗೆ ಮೋಸ್ಟ್ಲಿ ವಿಲ್ ಜಾಕ್ಸ್ನ ಆಡಿಸ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದ್ದಿದ್ದೆ. ನೋಡೋಣ ಹೆಂಗೆ ಸ್ಟ್ಯಾಕಪ್ ಆಗ್ತಾರೆ ಅಂತ. ಸ್ಕ್ವಾಡ್ಸಲ್ಲಿ ನೋಡಿದ್ರೆ ನಿಮಗೆ ವಿಲ್ ಜಾಕ್ಸು, ಮುಜಿಬುರ್ ರಹಮಾನ್ ಇದ್ದಾರೆ, ರಿಕಲ್ಟನ್ ಇದ್ದಾರೆ, ಮಿಚೆಲ್ ಸ್ಯಾಂಟ್ನರ್ ಇದ್ದಾರೆ, ರೀಸ್ ಟಾಪ್ಲಿನ್ ಆಡಿಸ್ತಾರ, ಟ್ರೆಂಟ್ ಬೋಲ್ಟ್ ಅಂತೂ ಆಡ್ತಾರೆ. ಸೊ ಮುಂಬೈಗೆ ಲಕ್ನೋ ಬೌಲಿಂಗಲ್ಲಿ ನಿಮಗೆ ಆವೇಶ್ ಖಾನ್ ಮೋಸ್ಟ್ಲಿ ಆಚೆ ಇರ್ತಾರೆ, ಆಕಾಶ್ದೀಪ್ ಆಡ್ಬೋದು. ಹಾಗಾಗಿ ಐ ಥಿಂಕ್ ಬೌಲಿಂಗ್ ಸ್ವಲ್ಪ ಚೆನ್ನಾಗಿ ಆಗ್ಬೋದು. ಶಮಾರ್ ಜೋಸಫ್ ತೊಗೊಬರ್ತಾರ, ನೋಡಬೇಕು ಹೆಂಗೆ ಏನು ಅಂತ. ಬಟ್ ಅಗೇನ್ ಶಾರ್ದುಲ್ ಠಾಕೂರ್ ಇದ್ದಾರೆ, ಮಯಾಂಕ್ ಯಾದವ್ ಪ್ರಾಬ್ಲಿ ಇಂಜೂರ್ ಆಗಿದೆ, ಶಹಬಾಜ್ ಅಹಮದ್ ಆಲ್ರೌಂಡರ್ ಕೇಪಬಿಲಿಟೀಸ್ ಚೆನ್ನಾಗಿರುತ್ತೆ. ಬಟ್ ಹೋಪ್ಫುಲಿ ಐ ಥಿಂಕ್ ದ ಟಾಪ್ 4 ಹ್ಯಾವ್ ಟು ಪರ್ಫಾರ್ಮ್ ಎರಡೂ ಟೀಮ್ಗೆ. ಸ್ಪಿನ್ ಬೌಲಿಂಗ್ ಸೈಡಲ್ಲಿ ಮುಜಿಬುರ್ ರಹಮಾನ್ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ LSGಗೆ. ರವಿ ಬಿಷ್ಣಾಯ್ ಆಬ್ವಿಯಸ್ಲಿ ಎಕ್ಸ್ ಫ್ಯಾಕ್ಟರ್ ಇದ್ದಿದ್ದೆ. ಅವರು ವಿಕೆಟ್ಸ್ ತೆಗೆದರೆ ತುಂಬ ಚೆನ್ನಾಗಿ ವಿಕೆಟ್ ತೆಗಿತಾರೆ, ಬಟ್ ಎಕಾನಮಿ ಸ್ವಲ್ಪ ಹೈಯರ್ ಅಂತ ಹೇಳ್ಬೋದು. ಮಿಚೆಲ್ ಸ್ಯಾಂಟ್ನರ್ ವೆರಿ ಕ್ವಿಕ್, ನಮ್ಮ ರವೀಂದ್ರ ಜಡೇಜಾ ಅಥವಾ ಡ್ಯಾನಿಯಲ್ ವೆಟರ್ ಥರನೇ ಅಂತ ಹೇಳ್ಬೋದು. ಕ್ವಿಕ್, ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ, ಸ್ಮಾರ್ಟ್ ಕ್ರಿಕೆಟರ್, ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾರೆ, ಲೋವರ್ ಡೌನ್ ದ ಆರ್ಡರ್. ಸೊ ಮಿಚೆಲ್ ಸ್ಯಾಂಟ್ನರ್ ಐ ಥಿಂಕ್ ಇವರೆಲ್ಲರಿಗೂ ಕಂಪೇರ್ ಮಾಡಿದ್ರೆ ಸ್ವಲ್ಪ ಹೈಯರ್ ಎಂಡ್ ಅಂತಲೇ ಹೇಳ್ಬೋದು, ಹೈಯರ್ ಸೈಡ್ ಅಂತಲೇ ಹೇಳ್ಬೋದು. ಪಿಚ್ ಕಂಡೀಷನ್ಸ್ ನೋಡಿದ್ರೆ ಲಾಸ್ಟ್ ಮ್ಯಾಚ್ ನೋಡಿದ್ಮೇಲೆ ಐ ಥಿಂಕ್ ಜಹೀರ್ ಖಾನ್ ಕಮೆಂಟ್ ಮಾಡಿದರು ವಿಕೆಟ್ ಮೇಲೆ, ಇದು ನಮ್ಮ ಹೋಮ್ ಗ್ರೌಂಡ್ ಥರ ಅನಿಸ್ತಿಲ್ಲ ನನಗೆ ಅಂತ. ಸೊ ಹಾಗಾಗಿ
ಮೋಸ್ಟ್ ಪ್ರಾಬಬ್ಲಿ ಡ್ರಾಪ್ ಇನ್ ಪಿಚಸ್ ಬಂದಮೇಲೆ ವಾಪಸ್ ಅವ್ರು ಬ್ಲ್ಯಾಕ್ ಸಾಯಿಲ್ ವಿಕೆಟ್ಗೆ ಹೋಗ್ಬೋದು, ವಿಚ್ ಇಸ್ ಗೋಯಿಂಗ್ ಟು ಕ್ರ್ಯಾಕ್ ಅಪ್ ಅ ಲಿಟಲ್ ಆ್ಯಂಡ್ ದೆನ್ ಬೌಲಿಂಗ್ ಫ್ರೆಂಡ್ಲಿ, ಸ್ಪಿನ್ ಫ್ರೆಂಡ್ಲಿ ಆಗಿರ್ಬೋದು ಸೆಕೆಂಡ್ ಇನ್ನಿಂಗ್ಸಲ್ಲಿ. ಟೆಂಪ್ರೇಚರ್ಸ್ 38 ಡಿಗ್ರಿ ಇರೋದ್ರಿಂದ ಪ್ರಾಬಬ್ಲಿ ಫಸ್ಟ್ ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಆಡೋಕ್ಕೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಆದರೂ ವಿಕೆಟ್ ಅಷ್ಟೊಂದೇನು ಡಿಟೀರಿಯರೇಟ್ ಆಗದೇ ಇರೋದ್ರಿಂದ ಟಾಸ್ ಗೆದ್ಬಿಟ್ಟು ರೆಸ್ಟ್ರಿಕ್ಟ್ ಮಾಡಿ ಟಾರ್ಗೆಟ್ ಮುಂದೆ ಇಟ್ಕೊಂಡು ಚೇಸ್ ಮಾಡೋದು ಬೆಟರ್ ಐಡಿಯಾ ಅಂತ ಅನ್ಕೋಬೋದು. ಸೊ ನೋಡೋಣ ಏನು ಮಾಡ್ತಾರೆ ಟೀಮ್ಸು, ಏನು ಪ್ಲ್ಯಾನ್ ಅಂತ. ಸ್ಟ್ರೈಕ್ ರೇಟ್ಸ್ ನೋಡಿದ್ರೆ ನಾವು ರೋಹಿತ್ ಶರ್ಮಾ ಸ್ಟ್ರೈಕ್ ರೇಟ್ 120, 130 ಒಳಗಿರುತ್ತೆ. ಸೂರ್ಯಕುಮಾರ್ದು ಸ್ಲೈಟ್ಲಿ ಅಬವ್ 130 ಅಂತಲೇ ಹೇಳ್ಬೋದು. ನಿಕೋಲಸ್ ಪೂರನ್, ಇವ್ರು 3 ಜನ ಕ್ಲಿಕ್ ಆದರೆ ಯಾವ ದಿನ ಯಾವ ಬೌಲರ್ಸು ಏನೂ ನೋಡೋಂಗೆ ಇಲ್ಲ. ಸೊ ಹಂಗೆ ಆಡ್ತಾರೆ. ಹಾಗಾಗಿ ಆದರೆ ಎಲ್ಲರಿಗೂ ಒಳ್ಳೇದು ಅಂತಲೇ ಅನಿಸುತ್ತೆ. ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ ಮ್ಯಾಚಲ್ಲಿ. ಫ್ಯಾಂಟಸಿ ಪ್ರಿಡಿಕ್ಷನ್ಸ್ ನನ್ನ ಕಡೆಯಿಂದ ಮಿಚೆಲ್ ಮಾರ್ಷ್, ವಿಲ್ ಜಾಕ್ಸ್ ಕ್ಯಾಪ್ಟನ್ ಸೆಲೆಕ್ಷನ್ ಮಾಡ್ಬೋದು. ವೈಸ್ ಕ್ಯಾಪ್ಟನ್ಸ್ ಆಗಿ ಸೂರ್ಯಕುಮಾರ್ ಯಾದವ್ ಅಥವಾ ತಿಲಕ್ ವರ್ಮಾ ತೊಗೋಬೋದು. ಇಬ್ಬರು ಚೆನ್ನಾಗಿ ಆಡ್ತಿದ್ದಾರೆ. ತಿಲಕ್ ವರ್ಮಾ ರನ್ಸ್ ಬರಬೇಕು, ಬಟ್ ಅವ್ರು ಬಂದರೆ ನೋಡಬೇಕು. ಅಭಿಷೇಕ್ ಶರ್ಮಾ ಜೊತೆ ಆಡಿದ ಇನ್ನಿಂಗ್ಸ್ಗಳು ಇಂಗ್ಲೆಂಡ್ ಮೇಲೆ, ಸೊ ಈಸ್ ಅ ವೆರಿ ಗುಡ್ ಪ್ಲೇಯರ್, ನೋಡಬೇಕು. ಪೂರನ್ ತೋರಿಸಿದ್ದಾರೆ ಗ್ಲಿಮ್ಸಸ್. ಒಂದು ಮ್ಯಾಚ್ ಸಿಂಗಲ್ ಹ್ಯಾಂಡೆಡಾಗಿ ತೊಗೊಂಡೋದ್ರು. ರಿಕಲ್ಟನ್ ಸೂಪರಾಗಿ ಆಡಿದ್ದಾರೆ ಫಸ್ಟ್ ಮ್ಯಾಚ್ಗೆ, ಒಂದು ಮ್ಯಾಚ್ ಗೆದ್ಕೊಟ್ಟಿದ್ದಾರೆ. ಮಿಚೆಲ್ ಮಾರ್ಷ್ ಆಡಿದ್ದಾರೆ ಸ್ವಲ್ಪ, ಬಟ್ ಮ್ಯಾಚ್ ವಿನ್ನಿಂಗ್ ಚೇಂಜಿಂಗ್ ಆ ಥರ ಪರ್ಫಾರ್ಮೆನ್ಸ್ ಇನ್ನೂ ಬಂದಿಲ್ಲ. ಆಬ್ವಿಯಸ್ಲಿ ಸೂರ್ಯ ಗೊತ್ತು ನಿಮ್ಗೆ ಆಡೇ ಆಡ್ತಾರೆ. ತಿಲಕ್ ವರ್ಮಾ, ಮಾಕ್ರಮ್, ಸೂರ್ಯಕುಮಾರ್ ಯಾದವ್ನ ಆಚೆ ಇಟ್ಬಿಟ್ಟು ನೀವು ಟೀಮ್ ಫ್ಯಾಂಟಸಿ ಮಾಡೋಕ್ಕೆ ಕಷ್ಟ ಇದೆ. ಮೇ ಬಿ ಇನ್ನೂ ಒಂದೆರಡು ಮ್ಯಾಚ್ ಅಕಸ್ಮಾತ್ ಅವ್ರು ಆಡಿಲ್ಲ ಅಂದರೆ ಆಮೇಲೆ ಡಿಸೈಡ್ ಮಾಡ್ಬೋದು. ಬಟ್ ಅಗೇನ್ ತೆಗ್ದಾಕಂಥ ಪ್ಲೇಯರ್ ಅಲ್ಲ. ಹಾರ್ದಿಕ್ ಪಾಂಡ್ಯ ಆಬ್ವಿಯಸ್ಲಿ ಕ್ಯಾಪ್ಟನ್ ಮೆಟೀರಿಯಲ್, ಲಾಸ್ಟ್ ಇಯರ್ಸ್ ಪರ್ಫಾರ್ಮೆನ್ಸ್ ಸರಿ ಇಲ್ಲ. ಸೊ ಆಬ್ವಿಯಸ್ಲಿ ಅವ್ರು ಚೆನ್ನಾಗಿ ಆಡಲೇಬೇಕು, ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು, ಟೀಮ್ ಪರ್ಫಾರ್ಮೆನ್ಸ್ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ವಿಲ್ ಜಾಕ್ಸ್ ಕ್ಲಾಸ್ ಆ್ಯಕ್ಟ್, ಐ ಮೀನ್ RCBನವ್ರು ಯೋಚನೆ ಮಾಡ್ತಿರ್ಬೋದು, ಬಟ್ ವಿಲ್ ಜಾಕ್ಸ್ ಲಾಸ್ಟ್ ಇಯರ್ ಅವ್ರಿಗೆ ತುಂಬ ಪರ್ಫಾರ್ಮ್ ಮಾಡಿಕೊಟ್ಟಿದ್ರು RCBಗೆ. ಸೊ RCB ಆ್ಯಕ್ಚುಲಿ ಮಿಸ್ ಮಾಡ್ಕೋತಾರೆ ಜಾಕ್ಸ್ನ. ಬಟ್ ಅಗೇನ್ ಈ ವರ್ಷ ಅದೇ ಪರ್ಫಾರ್ಮೆನ್ಸ್ ತೊಗೊಬರ್ತಾರೆ ಇಂಜುರಿ ಆದಮೇಲೆ ವಿಲ್ ಜಾಕ್ಸ್ ಅಂತ ನೋಡಬೇಕು. ಟ್ರೆಂಟ್ ಬೋಲ್ಟ್ ಆಬ್ವಿಯಸ್ಲಿ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ಶಾರ್ದುಲ್ ಠಾಕೂರ್ ಈ ಸೀರೀಸಲ್ಲಿ ವಿಕೆಟ್ ತೆಗೆದಿದ್ದಾರೆ. ಸೊ ದಿಸ್ ಇಸ್ ಮೈ ಪ್ರಿಡಿಕ್ಷನ್. ಇದು ನನ್ನ ಪ್ರಿಡಿಕ್ಷನ್ ಡ್ರೀಮ್ 11 ಅಥವಾ ಮೈ 11 ಸರ್ಕಲ್ಗೆ ಆಗಿರ್ಬೋದು. ದಟ್ಸ್ ಅಬೌಟ್ ಇಟ್. ಸೊ ಈ ಕಾಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.